ಹುಕ್ಕೇರಿ ತಾಲೂಕಿನ ರಕ್ಷಿ ಗ್ರಾಮದಲ್ಲಿ ದಲಿತರ ಮೇಲೆ ಹಲ್ಲೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ರಕ್ಷಿ ಗ್ರಾಮದಲ್ಲಿ ದಲಿತರ ಮೇಲೆ ದೌರ್ಜನ್ಯ ಹೆಚ್ಚುತ್ತಾ ಇದೆ. ವಿನಾಯಕ ಚಂದ್ರಕಾಂತ ಮತ್ತೇವಾಡಿ ಯುವಕನ ಮೇಲೆ ಹಾಡು ಹಗಲೇ ಒಬ್ಬ ಯುವಕ ಮನೆ ಒಳಗೆ ನುಗ್ಗಿ ಸುಮಾರು 11 ಜನರು ಸೇರಿ ಈ ಯುವಕನ ಮೇಲೆ ಹಲ್ಲೆ ಮಾಡಿದ್ದಲ್ಲದೆ ಈತನಿಗೆ ಕೊಲೆ ಬೆದರಿಕೆ ಹಾಗೂ ಈತನ ಸಂಬಂಧಿಕರು ಜಗಳವನ್ನ ಬಿಡಿಸಲಿಕ್ಕೆ ಹೋದಾಗ ಅವರಿಗೆ ಕೆಟ್ಟ ಶಬ್ದಗಳಿಂದ ಬೈದು ನಮ್ಮ ಮೇಲೆಯೂ ಕೂಡ ಹಲ್ಲೆ ಮಾಡಿರುತ್ತಾರೆ ಎಂದು ಸಂಬಂಧಿಕರಾದ ಸುನೀತಾ ಕಾಂಬ್ಳೆ ಹಾಗೂ ಸುವರ್ಣ ಮಾಧ್ಯಮಗಳೊಂದಿಗೆ ತಮ್ಮ ಅಳಲನ್ನ ಹಂಚಿಕೊಂಡ್ರು. ಇವರ ಪುಂಡಾಟಿಕೆಗಳು ಮೊದಲನೇ ಸಾರಿ ಅಲ್ಲ, ಹಲವು ಸಲ ಇವರು ಪುಂಡಾಟಿಕೆ ಮಾಡಿದ್ರು. ರಕ್ಷಿ ಗ್ರಾಮ ಮುಖಂಡರಲ್ಲೇ ತಿಳಿ ಹೇಳಲಾಯಿತು. ಆದರೂ ಕೂಡ ರಕ್ಷಿ ಗ್ರಾಮದ ಮುಖಂಡರ ಮಾತು ಕೇಳ್ತಾ ಇಲ್ಲ. ಇದು ಒಂದು ಮೊಬೈಲ್ ಫೋನಿನಲ್ಲಿ ಅಂಬೇಡ್ಕರ್ ಅವರ ವಿಡಿಯೋ ತುಣುಕುಗಳನ್ನ ಇಟ್ಟಿದ್ದಕ್ಕೆ ಅನ್ಯ ಕೋಮಿನ ಜನರು ಬಂದು ದಲಿತ ಯುವಕನನ್ನ ಹಲ್ಲೆ ಮಾಡಿದ ಪುಂಡ್ರು. ರಕ್ಷಿ ಗ್ರಾಮದಲ್ಲೇ ನಿನ್ನೆ ಮಧ್ಯಾಹ್ನ ವಿನಾಯಕ ಚಂದ್ರಕಾಂತ ಮತ್ತೇವಾಡಿ ಎಂಬ ದಲಿತ ಯುವಕ ಮೊಬೈಲ್ ಫೋನ್ನಲ್ಲೇ ಅಂಬೇಡ್ಕರ್ ಅವರ ವಿಡಿಯೋ ಇಟ್ಟಿದ್ದಕ್ಕೆ ಮಧ್ಯಾಹ್ನ 11 ಜನರು ಮನೆಗೆ ನುಗ್ಗಿ ವಿನಾಯಕ ಚಂದ್ರಕಾಂತ ಮತ್ತೇವಾಡಿ ಎಂಬಾತನ ಮೇಲೆ ರಕ್ಷಿ ಗ್ರಾಮದ ಪುಂಡ್ರು ವಿನಾಯಕ ಎಂಬ ಈತನನ್ನ ಹೊಡೆದು ಬಡಿದು ಯುವಕನ ಮೇಲೆ ಹಲ್ಲೆ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ದಿನೇ ದಿನೇ ಹೆಚ್ಚಾಗುತ್ತಿರುವ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಜನರ ಮೇಲಿನ ದೌರ್ಜನ್ಯ ಪ್ರಕರಣಗಳು ಬೆಳಗಾವಿ ಜಿಲ್ಲೆಯಲ್ಲಿ ಅಟ್ರಾಸಿಟಿ ಕಾಯ್ದೆಯು ಅಳಿವಿನ ಅಂಚಿಗೆ ಬಂದು ನಿಂತುಕೊಂಡಿದೆ. ಈಗಲಾದರೂ ಎಚ್ಚೆತ್ತುಕೊಳ್ಳುತ್ತಾರಾ ಎಲ್ಲ ಕ್ಷೇತ್ರದ ಎಂಎಲ್ಎಗಳು ಹಾಗೂ ಗೃಹ ಮಂತ್ರಿಗಳು? ಬೆಳಗಾವಿ ಜಿಲ್ಲೆಯ ಎಸ್ಪಿ ಮತ್ತು ಐಜಿಪಿ ಅವರು ತಕ್ಷಣವೇ ಎಚ್ಚೆತ್ತುಕೊಳ್ಳಬೇಕಾಗಿ ಮನವಿ ಮಾಡಲಾಯಿತು. ಈ ಸಂದರ್ಭದಲ್ಲಿ ಡಿವೈಎಸ್ಪಿ ದೂದುಪೀರ್ ಮುಲ್ಲಾ ಹಾಗೂ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ನಿಯಂತ್ರಣ ಸರ್ಕಾರಿ ನಾಮ ನಿರ್ದೇಶಕರು ಬೆಳಗಾವಿ ಕರೆಪ್ಪ ಗುಡ್ಡೇನವರ್, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಹುಸೇನ್ ಮಾವೂತ್ ಮತ್ತು ರಕ್ಷಿ ಗ್ರಾಮದ ದಲಿತ ಮುಖಂಡರು ಹಾಗೂ ಯುವಕರು ಉಪಸ್ಥಿತರಿದ್ದರು. ವರದಿಗಾರ ಆರಿಫ್ ಪಠಾಣ್, ಜೆಡಿ ಟಿವಿ ಕನ್ನಡ ನ್ಯೂಸ್, ಹುಕ್ಕೇರಿ. ಸರ ನಾನು ಹೊರಗಡೆ ಕುಂತಿದ್ರಿ. ಆಮೇಲೆ ನಾನು ಕುಂತಿದ್ ನೋಡಿ ಅಲ್ಲಿ 9-10 ಜನ ಹುಡುಗರು ಕೂತಿರಿ. ಆ ದಿನ ಮಾಮೂಲಿ ಕೂಡಿರ್ತಾವ ಅಂತೇಳಿ ನಾ ಏನ್ ಮಾಡ್ರಿ, ಒಳಗಡೆ ನಂಗೆ ಆರಾಮಿಲ್ಲ ಅಂತೇಳಿ ಹೋಗಿ ಮನ್ಕೊಳಕ್ ಹೋದಿನ್ರಿ. ನಮ್ ಕೆಲಸಕ್ಕೆ ಬಂದ್ ನನ್ನ ಹತ್ರನ ಅಲ್ಲೇ ಒಳಗಡೆ ಮನ್ಯಾಗ ಕೂತಳ್ರಿ. ಆಮೇಲೆ ನಮ್ ಹುಡುಗಿದ್ದಳ್ರಿ. ಆ ಹುಡುಗಿರುವಾಗ ಆಕೆ ಏನ್ ಮಾಡ್ಲು, ಅತಿ ಬಾ ವಿನ್ಯಾನ್ ಬಡ್ಯಾದಾರ ಬಾ ಅಂತೇಳಿ ಚಿರ್ಕೋತ್ ಬರೋಣ. ನಾವೆಲ್ಲ ಓಡ್ಕೋತ ಹೋದ್ರಿ. ಓಡ್ಕೋತ ಹೋದ ತಕ್ಷಣ ಅವ್ನ್ ಒಬ್ಬ ಹುಡುಗ ಸಿಕ್ಕಿದನ್ರಿ. 10-12 ಮಂದಿ ಕೂಡಿ ಅವ್ನ ತೆಳಗ ಒದ್ದು ಬಡದ್ ಅವ್ನ ಸತ್ಯಾನಾಶ ಮಾಡಿ ಹೋಗಿದ್ದಾರ್ರಿ. ಅಲ್ಲಿ ಹೋಗಿ ನಾವು ಇದು ಮಾಡ್ದಾಗ ನಮ್ ಕೈ ಮೈಗೆಲ್ಲ ಬಂದು ನಮ್ನ ಸಿಕ್ಕಂಗ ಹೊಲಸೊಲ್ಸೆಲ್ಲ ಬೈದ. ನಮ್ಗೆ ಹೇಳಕ್ಕಾಗಿಲ್ಲ, ಹೊಲಸೊಲ್ಸೆಲ್ಲ ಬೈದಾರು. ನಮ್ ಕೈ ಮುಟ್ಟು ಎಲ್ಲ ಬಂದು ಸಿಕ್ಕಾಪಡಿ ಸೆರಗದ ಹೇಳಾದಿತ್ರಿ ಅವರು. ಅವ್ರ ಹೆಸರು ಗೊತ್ತಾಯ್ತು ನಿಮ್ಗೆ? ಅವ್ರ ಹೆಸರು ಒಬ್ಬ ಪ್ರಜ್ವಲ್ ಅಂತ ಹೇಳ್ರಿ, ಇನ್ನೊಂದ ಹಾಲಾಪ್ರಿ, ಸಂಕಿತ್ ರೀ, ಮುತ್ತಪ್ರಿ, ಆಮೇಲೆ ಇನ್ನೊಂದು ಹುಡುಗ ಹೆಸರು ಬರುವತ್ತ ಒಂದ್ ಈ ಕಡೆ ಅದ ಸುಂದರ್ ರೀ. ಇವ 5-6 ಹುಡುಗರು ಎಲ್ಲಾರಿ ನಮ್ಮ ಹುಡುಗನ ಒಟ್ಟ ಅವ್ನಿಗೆ ಹೆಣ ಮಣ್ಣಾಗಂಗ್ ಬಡದ್ರ ಆ ನಮ್ನಿ ಮ್ಯಾಲ್ ಪೆಟ್ಟು ಕಾಣಿಸ್ಬಾರ್ದು ಆ ನಮ್ನಿ ಬಡ್ದಾರೆ ಸರ್. ಓಕೆ ಸರ್. ಇವತ್ತಿನ ದಿನ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ರಕ್ಷಿ ಗ್ರಾಮ ಅನ್ನುವ ಸ್ಥಳದಲ್ಲಿ ನಿನ್ನೆ ರಾತ್ರಿ ಸುಮಾರು 4 ಗಂಟೆ ಸುಮಾರಿಗೆ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಾಮಾಜಿಕ ಜಾಲತಾಣದಲ್ಲಿ ಸ್ಟೇಟಸ್ ಹಾಕಿರುವುದರಿಂದ ಮತ್ತೇವಾಡಿ ಅನ್ನುವಂಥ ಹುಡುಗನಿಗೆ ಏನು ಸ್ಥಳೀಯ ಸೌವರ್ಣೀಯ ಹುಡುಗರು ಅಟ್ಟಾಡಿಸ್ಕೊಂಡು ಹೊಡೆದು ಅವರಿಗೆ ಏನು ಕೊಲೆ ಮಾಡುವ ಉದ್ದೇಶದಿಂದಾನೇ ಹೊಡೆದಿದ್ದಾರೆ ಅಂತ ಹೇಳಿ ನಮ್ಮ ಗಮನಕ್ಕೆ ದೂರವಾಣಿ ಮುಖಾಂತರ ರಾಘವೇಂದ್ರ ಅನ್ನೋರು ತಿಳಿಸಿದ್ರು. ಆ ಕಾರಣಕ್ಕಾಗಿ ನಾವು ಇವತ್ತು ಬೆಳಗ್ಗೆ ಸಮಾಜ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟಂತ ಇಲಾಖೆಗಳಿಗೂ ತಿಳಿಸಿ ನಾವು ಬಂದ ನೋಡಿದಾಗ ಏನು ನೊಂದಂತ ವ್ಯಕ್ತಿ, ಯಾರು ಪೆಟ್ಟು ಬಿದ್ದಿದ್ದ ಆ ವ್ಯಕ್ತಿ ಮನೆಯಲ್ಲಿ ಮಲ್ಕೊಂಡಿದ್ದ. ಯಾಕಪ್ಪ ನೀವು ಮನೇಲಿ ಇದ್ದೀರಿ, ಹಾಸ್ಪಿಟಲ್ ಇದ್ದೀರಾ ಅನ್ನೋದಕ್ಕೆ, ಸರ್ ನಿನ್ನೆ ನಮ್ಮ ಮೇಲೆ ತುಂಬಾ ಒತ್ತಡ ಹಾಕಿ ನಿನ್ಗೇನಾಗಿಲ್ಲ ಹೋಗು ಅಂತೇಳಿ ಕಳಿಸಿದ ಕಾರಣಕ್ಕಾಗಿ ನಾವು ಬಂದಿದ್ವಿ ಸರ್ ಅಂತ ಮಾತಾಡ್ತಾ ಇರ್ಬೇಕಾದ್ರೆ ಆ ಹುಡುಗನಿಗೆ ಮತ್ತೆ ತಿರ್ಗಾ ಹೊಟ್ಟೆ ನೋವು ಸ್ಟಾರ್ಟ್ ಆಯ್ತು. ನಮ್ಮ ಕಣ್ಣೆದುರುಗಡೆ ನಾನೇ ಉಪಸ್ಥಿತಿ ಇದ್ದಾಗ ಜೊತೆಗೆ ಯಾರಪ್ಪ ಇಲ್ಲಿ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು ಅನ್ನೋದ್ರಲ್ಲಿ, ಸರ್ ಅವ್ರು ಹಾಸ್ಪಿಟಲ್ ಟ್ರೀಟ್ಮೆಂಟ್ ಸ್ಟಡಿ ಕೊಡ್ತಾ ಇಲ್ಲ, ನಮಗೆ ನಿನ್ನೆನ ಕಳಿಸಿದ್ದಾರೆ, ಇನ್ನೇನೆ ಅಲ್ಲಿ ಹಾಸ್ಪಿಟಲ್ ಹೋಗೋದು, ಇಲ್ಲೇ ಯಾರಾದ್ರೂ ಹೇಳಿ ಅಂದಾಗ ಸ್ಥಳೀಯವಾಗಿರ್ತಕ್ಕಂತಹ ಒಬ್ಬ ಡಾಕ್ಟರ್ ಕರೆಸಿ ಅವರಿಗೆ ಸಲಹೆಯನ್ನು ಕೂಡ ಹಚ್ಚಿದ್ವಿ. ಮತ್ತು ಸಂಬಂಧಪಟ್ಟಂತ ಇಲಾಖೆ ಏನು ಉದಯ ಕುರ್ಚಿ ಅನ್ನುವಂತಹ ಅವ್ರಿಗೂ ಕೂಡ ನಾವು ವಿಷಯ ತಿಳಿಸಿದ್ವಿ. ಸಂಬಂಧಪಟ್ಟ ಎಲ್ಲರೂ ತಿಳಿಸಿ ನೀವು ವ್ಯವಸ್ಥೆಯನ್ನು ಸರಿಪಡಿಸಬೇಕಂತ ಕೂಡ ನಾವು ವಿನಂತಿ ಮಾಡ್ಕೊಂಡಿದ್ವಿ. ಈ ರೀತಿ ಪ್ರಕರಣಗಳು ದಾಖಲಾದಾಗ ಎಚ್ಚೆತ್ತುಕೊಂಡು ವೈದ್ಯಕೀಯ ಏನು ಅವರಿಗೆ ವೈದ್ಯಕೀಯವಾಗಿ ನೋಡ್ಕೋಬೇಕಾಗ್ತದೆ, ಅದನ್ನ ಎಚ್ಚರಿಕೆಯಿಂದ ಮಾಡಬೇಕು ಮತ್ತು ಎಮರ್ಜೆನ್ಸಿಗಳನ್ನು ಕಳಿಸಬೇಕು, ಪ್ರೊಸೀಜರ್ ಕೂಡ ಕರೆಕ್ಟಾಗಿ ಮಾಡಬೇಕು ಅಂತ ನಾವು ವಿನಂತಿಸಿಕೊಂಡಿದ್ವಿ. ಅದೇ ರೀತಿಯಾಗಿ ಇವತ್ತಿನ ದಿನ ನಾವು ಈ ಮಾಧ್ಯಮದ ಮುಖಾಂತರ ಎಲ್ಲರಿಗೂ ನಾವು ಬೆಳಗಾವಿ ಜಿಲ್ಲೆಯ
ಎಲ್ಲ ಅಧಿಕಾರಿಗಳಿಗೆ ವಿನಂತಿಸಿಕೊಳ್ಳುವುದೇನೆಂತಂದ್ರೆ ಪದೇ ಪದೇ ಪರಿಶಿಷ್ಟ ಜನಾಂಗದವರ ಮೇಲೆ ಹಲ್ಲೆಗಳಾಗ್ತಾ ಇರತಕ್ಕಂಥ ಪ್ರಕರಣಗಳು ಹೆಚ್ಚಾಗ್ತಾ ಇರುವುದಕ್ಕೆ ಕಾರಣ ಬಹುಶಃ ಎಲ್ಲೋ ಒಂದು ಜಾಗದಲ್ಲಿ ಕಾನೂನು ಸುವ್ಯವಸ್ಥೆ ಮತ್ತು ದಲಿತರನ್ನ ಏನು ಅಟ್ರಾಸಿಟಿ ಅನ್ನುವಂಥ ಶಬ್ದ ಬಂದಾಗ ಕಡೆಗಣಿಸುವಂತಹ ಮನಸ್ಥಿತಿ ಹೆಚ್ಚಾಗ್ತಿದೆ ಅಂತೇಳಿ ನಮ್ಮ ಸಂಶಯ ಇದ್ದ ಕಾರಣಕ್ಕಾಗಿ ದಯಮಾಡಿ ಆ ರೀತಿ ಏನೂ ಇಲ್ಲ, ಸತ್ಯಾಸತ್ಯತೆ ಪರಿಶೀಲನೆ ಮಾಡಿ ಈ ಪ್ರಕರಣದಲ್ಲಿ ಯಾರು ತಪ್ಪಿಸ್ತರೋ ಅವರ ಮೇಲೆ ಕಡಾಖಂಡಿತವಾಗಿ ಕ್ರಮ ಕೈಗೊಂಡು ಅವರಿಗೆ ಶಿಕ್ಷೆ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ವಿನಂತಿ ಮಾಡ್ಕೊಳ್ತೇನೆ.